ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಜಯಪುರ ಜಿಲ್ಲೆಯಲ್ಲಿ ಹಲವು ಪ್ರವಾಸಿ ತಾಣಗಳಿವೆ. ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಾರೆ. ಅದರಲ್ಲೂ ಪ್ರಮುಖವಾಗಿ ವಿಶ್ವವಿಖ್ಯಾತ ಗೋಳಗುಮ್ಮಟ, ಇಬ್ರಾಹಿಂ ರೋಜಾ, ಆಲಮಟ್ಟಿ ಸೇರಿದಂತೆ ಹಲವು ತಾಣಗಳಿವೆ. ಇದೀಗ ಆಲಮಟ್ಟಿಯಲ್ಲಿನ ಬೋಟಿಂಗ್ ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿಯಲ್ಲಿ ಸಿಲ್ವರ್ ಲೇಕ್ ದೋಣಿ ವಿಹಾರಕ್ಕೆ ಮತ್ತೆ ಚಾಲನೆ ನೀಡಲಾಗಿದೆ. ಆಲಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ಆವರಣದಲ್ಲಿರುವ ರಾಕ್ ಗಾರ್ಡನ್ನಲ್ಲಿ ಕಳೆದ ಜನವರಿ 24ರಂದು ಸಚಿವ ಶಿವಾನಂದ ಪಾಟೀಲ್ ಅವರು ಸಿಲ್ವರ್ ಲೇಕ್ ದೋಣಿ ವಿಹಾರಕ್ಕೆ ಚಾಲನೆ ನೀಡಿದರು. ಹಿಂದೆ ನಡೆದಿದ್ದ ಸಣ್ಣ ಪುಟ್ಟ ಅವಘಡಗಳಿಂದಾಗಿ ಸ್ಥಗಿತಗೊಂಡಿದ್ದ ಬೋಟಿಂಗ್ ಈಗ ಹೊಸ ಕಳೆ ಹಾಗೂ ಹೆಚ್ಚಿನ ಸುರಕ್ಷತಾ ಕ್ರಮಗಳೊಂದಿಗೆ ಮರುಜೀವ ಪಡೆದಿದೆ. ಆದರೆ ಆರಂಭದ ದಿನಗಳಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಪ್ರವಾಸಿಗರು ಆಗಮಿಸ್ತಾ ಇರಲಿಲ್ಲ. ಸದ್ಯ ಶೈಕ್ಷಣಿಕ ಪ್ರವಾಸಗಳು ಮುಗಿದಿರೋದ್ರಿಂದ ಬರುವ ಬೆರಳೆಣಿಕೆಯಷ್ಟು ಪ್ರವಾಸಿಗರು ಮಾತ್ರ ದೋಣಿ ವಿಹಾರದತ್ತ ಆಸಕ್ತಿ ತೋರ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುವ ನಿರೀಕ್ಷೆ ಇದೆ. ನಾನು ಬಾಗಲಕೋಟೆನಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ವಿ ಕಾಲೇಜ್ನಿಂದ. ಆಲಮಟ್ಟಿ ರಾಕ್ ಗಾರ್ಡನ್ ಎಲ್ಲ ಚಲೋ ಐತಿ, ಫೆಸಿಲಿಟಿ ಎಲ್ಲ ಐತಿ, ಸೇಫ್ಟಿ ಐತಿ, ಎಲ್ಲ ಜಾಕೆಟ್ ಗಿಕೆಟ್ ಎಲ್ಲ ಹಾಕ್ತಾರೆ. ಎಂಜಾಯ್ ಆಗುತ್ತೆ, ಫ್ಯಾಮ್ಲಿ ಸಮೇತ ಎಲ್ಲರೂ ಬರ್ರಿ. ಮತ್ತು ಖುಷಿ ಆಗುತ್ತೆ. ನಾವು ಬೋಟ್ದಾಗ ಅಡ್ಡಾಡಿ ಮತ್ತೆಲ್ಲ ಫೋಟೋ ಗಿಟೋ ತೊಗೊಂಡ್ವಿ. ಚಲೋ ಆಗುತ್ತೆ, ಖುಷಿ ಆಯ್ತು. ಎಷ್ಟು ಜನ ಬಂದಿದ್ರಿ? 4 ಜನ ಬಂದಿದ್ವಿ. ಸೇಫ್ಟೀಸ್ ಎಲ್ಲ ಹೆಂಗೆ? ಸೇಫ್ಟಿ ಎಲ್ಲ ಮಸ್ತ್ ಐತಿ, ಜಾಕೆಟ್ ಗಿಕೆಟ್ಗೆಲ್ಲ ಕೊಡ್ತಾರೆ. ಆರಾಮ್ ಚಲೋ ಐತಿ. ಮತ್ತು ನಿಮ್ಮ ಜೊತೆ ಯಾರು ಬಂದಿರ್ತಾರೆ? ನಮ್ಮ ಜೊತೆ ಎಲ್ಲ ಒಬ್ಬರು ಬಂದಿರ್ತಾರೆ, ಹೆಲ್ಪರ್ಸ್. ಚಲೋ ಐತೆ ಎಲ್ಲ. ನಿಮ್ಮ ಹೆಸರು? ಮಂಜುನಾಥ್. ಏನೋ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇದ್ರೂ ಸಹ ಇಲ್ಲಿಗೆ ಬರುವ ಪ್ರವಾಸಿಗರು ಮಾತ್ರ ಮಸ್ಟ್ ಎಂಜಾಯ್ ಮಾಡ್ತಿದ್ದಾರೆ. ಇಲ್ಲಿ ಮೋಟಾರ್ ಬೋಟಿಂಗ್, ಕಯಾಕಿಂಗ್, ವಾಟರ್ ಜಾರ್ಬಿಂಗ್, ವಾಟರ್ ಜಿಪ್ ಲೈನ್ ಸೇರಿದಂತೆ ಜೆಟ್ ಸ್ಕೈ, ಬನಾನಾ ರೈಡ್, ಬಂಪರ್ ರೈಡ್, ಹಂಸ ಬೋಟಿಂಗ್ ಮತ್ತು ಅಕ್ವಾ ಸೈಕಲ್ನಂತಹ ಸಾಹಸಮಯ ಜಲಕ್ರೀಡೆಗಳು ಲಭ್ಯವಿವೆ. ಪ್ರತಿಯೊಬ್ಬರಿಗೂ ಲೈಫ್ ಜಾಕೆಟ್ ಸೇರಿದಂತೆ ಕಟ್ಟುನಿಟ್ಟಿನ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಲಾಗ್ತಾ ಇದೆ. ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಆಲಮಟ್ಟಿ ಜಲಾಶಯದ ಗಾರ್ಡನ್ಗಳು ಪ್ರೀ ವೆಡ್ಡಿಂಗ್ ಶೂಟ್ಗೆ ಹಾಟ್ಸ್ಪಾಟ್ ಆಗಿ ಬದಲಾಗಿವೆ. ನವಜೋಡಿಗಳು ದೋಣಿ ವಿಹಾರದ ಹಿನ್ನೆಲೆಯಲ್ಲಿ ಸುಂದರ ಫೋಟೋಗಳನ್ನು ಕ್ಲಿಕ್ಕಿಸಿಕೊಳ್ತಿದ್ದಾರೆ. ಆಲಮಟ್ಟಿ ಈಗ ಬರುವಂಥ ಗಾರ್ಡನ್ಗೆ ಪ್ರವಾಸಿಗರಿಗೆ ಸಿಲ್ವರ್ ಲೇಕ್ ದೋಣಿ ಅಂತ ಓಪನಿಂಗ್ ಮಾಡಿದ್ದಾರೆ ರೀ. ನಮ್ಮ ಸಚಿವರು ಸರ್ಗಳು ಎಲ್ಲರೂ ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ರೀ ಸರ್. ಅದ್ರ ಸಲುವಾಗಿ ಪ್ರವಾಸಿಗರಿಗೆ ನಮ್ಮ ಕಡೆ ಎಲ್ಲ ಸೇಫ್ಟಿಗೂ ಇದೆ. ಬೋಟಿಂಗ್ ಆಡೋರಿಗೆ ಬೋಟಿಂಗ್ ಥರ ಇದು ಇದೆ ಸರ್. ಹಸ್ ಬೋಟಿಂಗ್, ಸೈಕಲ್ ಬೋಟಿಂಗ್ ಮತ್ತು ಆಕ್ವಾ ಬೋಟಿಂಗ್ ರೀ ಎಲ್ಲ ಸೇಫ್ಟಿ ಥರ ಇದೆ ರೀ ಸರ್. ಪ್ರವಾಸಿಗರು ಬರುವಂಥವ್ರು ಇಲ್ಲಿ ಬಂದು ನೀವು ಬೋಟಿಂಗನ್ನು ಮಾಡ್ಬೋದು ಅಂತ. ಜಾಸ್ತಿ ಜನ? ಹಾಂ, ಪಬ್ಲಿಕ್ನು ಬರ್ತಾ ಇದೆ ಸರ್. ಶನಿವಾರ ಅವಾಗಂತೂ ಇರ್ತೈತೆ ರೀ ಸರ್. ಹಾಂ ಸರ್, ಪಬ್ಲಿಕ್ನು ಬರ್ತಾ ಇದ್ದಾರೆ ರೀ ಸರ್. ನೀವು ಮುಂಜಾಗ್ರತಾ ಪ್ರಿಕಾಷನ್ಸ್ ಎಲ್ಲ ತೊಗೊಂಡಿರಿ? ಹಾಂ ಸರ್, ಎಲ್ಲ ತೊಗೊಂಡ್ರಿ ಸರ್. ಅವ್ರ ಜೊತೆ ಇರ್ತಾರೆ ನೀವು? ಒಬ್ಬರು ಗಾಡಿ? ಹಾಂ, ಅವ್ರ ಜೊತೆ ನಾವು ಒಬ್ಬರು ಇರ್ತೀವಿ ರೀ ಸರ್. ಅವರಿಗೆಲ್ಲ ಜಾಕೆಟ್ ಹಾಕಿ ಸೇಫ್ಟಿ ಕಳಿಸಿರ್ತೀವಿ ಸರ್. ಒಟ್ನಲ್ಲಿ ಮುಂಬರುವ ಬೇಸಿಗೆ ರಜೆಯ ಅವಧಿಯಲ್ಲಿ ಆಲಮಟ್ಟಿಗೆ ಹೆಚ್ಚಿನ ಪ್ರವಾಸಿಗರು ಹರಿದು ಬರುವ ನಿರೀಕ್ಷೆ ಇದೆ. ನಿಗದಿತ ಶುಲ್ಕ ಪಾವತಿಸಿ ಪ್ರವಾಸಿಗರು ಈ ಜಲಕ್ರೀಡೆಗಳ ಸವಿಯನ್ನ ಸವಿಯಬಹುದಾಗಿದೆ. ಕಳೆಗೊಂದಿರುವ ಬೋಟಿಂಗ್ ಕೇಂದ್ರಕ್ಕೆ ಬೇಸಿಗೆಯ ಬಿಸಿಲು ಮತ್ತೆ ಕಳೆ ತರುತ್ತಾ ಎಂಬುದನ್ನ ಕಾದು ನೋಡಬೇಕಿದೆ. ಶಿವಾನಂದ ಭಜಂತ್ರಿ, ಜೀ ಕನ್ನಡ ನ್ಯೂಸ್, ವಿಜಯಪುರ.